ಹಾಯ್ ಗೆಳೆಯರು, ಎಲ್ಲರಿಗೂ ನಮಸ್ಕಾರ. ನೆನ್ನೆ ಬಂದ್ಬಿಟ್ಟು ಒಂದು ಹೌಸ್ ಶಿಫ್ಟಿಂಗ್ ವೀಡಿಯೋ ತೆಗೆದಿಲ್ಲ, ಅದನ್ನು ಲೋಡ್ ಮಾಡ್ಕೊಂಡು ಅವಲಹಳ್ಳಿಯಿಂದ ದೊಡ್ಡಬಳ್ಳಾಪುರ ವೀರಾಪುರಕ್ಕೆ ಬಂದು ಆಲ್ಟ್ ಆಗಿದೆ. ನೈಟ್ ಆಲ್ಟ್ ಆಗಿದ್ರೆ ಮತ್ತು ಬೆಳಗ್ಗೆ 9 ಗಂಟೆಗೆ ಈ ಬಾಡಿ ಅನ್ನೋದು ಬಂದಿದೆ. ಇದು ಬಂದ್ಬಿಟ್ಟು ಮೆಟೀರಿಯಲ್ ಬಂದು 1 ಟನ್ ಒಳಗಡೆ ಇರೋದು, ಬಟ್ ಹೈಟು 6 ಅಡಿಗಿಂತ ಸ್ವಲ್ಪ ಜಾಸ್ತಿ ಇದೆ. ಹಾಗಾಗಿ ನಂದು 5 ಮುಕ್ಕಾಲಿತ್ತು. ಟಾರ್ಪಲೆಲ್ಲ ಓಪನ್ ಮಾಡಿ. ಯಾಕೆ ಗೊತ್ತಾ ಓಪನ್ ಮಾಡಿದ್ದು? ಅವ್ರು ಮಾತಾಡಿದ ನಡವಳಿಕೆ ಆಗಲಿ, ಅವ್ರು ಮಾತಾಡೋ ರೀತಿ ಆಗಲಿ ಇಷ್ಟ ಆಯಿತು. ವಿತ್ತು ಅಮೌಂಟು ಕೂಡ ಅವರೇ ಹಣ ಇದು ಹೈಟ್ ಇದೆ, ಟಾರ್ಪಲ್ ಓಪನ್ ಮಾಡಿಕೊಡಿ, ಅದು ಏನಿದೆ ಎಷ್ಟೋ ಕೊಡ್ತೀನಿ, ಒಂದು 500 ರೂಪಾಯಿ ಸೇಲ್ಸ್ ಕೊಡ್ತೀನಿ, ಓಪನ್ ಮಾಡಿಬಿಡಿ ಅಂತ ಹೇಳೋದು. ನಮ್ದು ಹೆಂಗಿದ್ರು ಓಪನ್ ಆಪ್ಷನ್ ಇತ್ತು. ಹಂಗಾಗಿ ಓಪನ್ ಮಾಡ್ಕೊಂಡು ನೋಡಿ, ಕ್ರೈನಲ್ಲೇ ಲೋಡ್ ಮಾಡ್ಕೊಂಡು ಕ್ರೈನಲ್ಲೇ ಅನ್ಲೋಡ್ ಮಾಡ್ಕೊಂಡವ್ರು ನೋಡಿ. ಕೆಲವರಿಗೆ ಅವರು ಮಾತಾಡೋ ರೀತಿ ನಾವು ಒಪ್ಕೊತೀವಿ, ಅವರು ಮಾತಾಡೋದು ಸರಿ ಆಯಿತು, ಹಂಗೆ ಒಪ್ಕೊಂಡು ನಾವು ಕೆಲಸ ತಗೊಂಡು ಟಾರ್ಪಲೆಲ್ಲ ಬಿಚ್ಚಿ ಮತ್ತು ನಾನೇ ಕಟ್ಕೊಂಡಿದ್ದಾಯಿತು. ಕ್ರೈನಲ್ಲಿ ಲೋಡ್ ಮಾಡಿದ್ದು, ಕ್ರೈನಲ್ಲೇ ಅನ್ಲೋಡ್ ಮಾಡಿದ್ದಾಯಿತು. ಇದು ಬಂದ್ಬಿಟ್ಟು ದೊಡ್ಡಬಳ್ಳಾಪುರದಿಂದ ಕೋಲಾರ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾಗೆ ಇದನ್ನು ತಗೊಂಡೋಗಿ ಇದನ್ನು ಖಾಲಿ ಮಾಡಿದ್ದಾಯಿತು. ವಿತ್ತು ವೆಯ್ಟಿಂಗ್ ಚಾರ್ಜ್ ಕೂಡ 500 ರೂಪಾಯಿ ಎಕ್ಸ್ಟ್ರಾ ಬಂತು. ನೋಡಿ, ಸ್ಟಾರ್ಟಿಂಗು ಇವಾಗೂ 1000 ರೂಪಾಯಿ ಡಿಫ್ರೆನ್ಸ್ ಆದರೂ ಕೂಡ ಏನು ಮಾತಾಡ್ದಂಗೆ ಇಮಿಡಿಯೇಟಾಗಿ ಪೇಮೆಂಟ್ ಅನ್ನೋದು ಸೆಂಡ್ ಮಾಡಿದ್ದಾರೆ ಅವರು. ಇಂಥವ್ರಿಗೆ 1 ಸರಿ ಅಲ್ಲ, 2 ಸರಿ ಅಲ್ಲ, 10 ಸರಿ ಅಲ್ಲ, 30-40 ತಿಂಗಳಿಗೆ 40 ಬಾಡಿಗೆ ಕೊಡ್ತೀವಿ ಅಂದ್ರೂ ಮಾಡ್ಬೋದು. ಇಂಥವ್ರಿಗಾದರೆ ಸಣ್ಣ ಪುಟ್ಟಕ್ಕೆಲ್ಲ ಕಿರಿಕ್ ಮಾಡೋಂಥವ್ರಿಗೆ ಹತ್ರ ಮಾಡೋಕ್ಕಾಗಲ್ಲ. ಅದಾದಮೇಲೆ ಮತ್ತೆ ಖಾಲಿ ಮಾಡ್ಕೊಂಡು ಚೊಕ್ನಹಳ್ಳಿಗೆ ಬಂದರೆ, ಹೊಸಕೋಟೆ ಚೊಕ್ನಹಳ್ಳಿ ಏರಿಯಾಗೆ ಬಂದರೆ, ಇಂಡಸ್ಟ್ರಿಯಲ್ ಏರಿಯಾಗೆ ಬಂದರೆ, ಅಲ್ಲಿಂದ ಹಳೆ ಪಾತ್ರೆ, ಹಳೆ ಕಬ್ಬನ, ಹಳೆ ಫ್ರಿಜ್ಜುಗಳು ಅಂದಂಗೆ ಹಳೆ ಫ್ರಿಜ್ಗಳೆಲ್ಲ ಲೋಡ್ ಆಗಿದೆ. 14 ಫ್ರಿಜ್ಗಳು ಲೋಡ್ ಆಗಿದೆ. ಲೋಡ್ ಮಾಡ್ಕೊಂಡು BTM ಲೇಔಟ್ಗೆ ತಗೊಂಡೋಗಿ ಖಾಲಿ ಮಾಡಿದ್ದಾಯಿತು. ಅದಾದಮೇಲೆ ಮತ್ತೆ BTM ಲೇಔಟಲ್ಲಿ ಲೋಕಲ್ ಬಾಡಿಗೆ ಬಂದು ಹೌಸ್ ಶಿಫ್ಟಿಂಗು ಆ ಏರಿಯಾದಾಗ ಹೋಗೋಕ್ಕೆ ಬೇಜಾರಾಗುತ್ತೆ ಗುರು. ಅಂಥ ಏರಿಯಾವೆಲ್ಲ ಆ ಏರಿಯಾದಾಗ ಹೋಗಿ ಒಂದು ಬಾಡಿಗೆ ಮುಗಿಸ್ಕೊಂಡು ಇನ್ನೊಂದು ಬಾಡಿಗೆ ಇತ್ತು, ಬೇಡ ಬರಲ್ಲ ಅಂತ ಹೇಳ್ಬಿಟ್ಟು ಆಫ್ ಮಾಡ್ಕೊಂಡು ಹೋಗಿ ಮಲ್ಕೊಂಡಿವೆ ಹೋಗಿ. ಒಟ್ಟಾರೆ ಇವತ್ತು ಬಾಡಿಗೆ 5000 ಆಗಿದೆ.